ವಿಜಯ್ ಸ್ಟಾಲಿನ್ ನಾಮಿನೇಷನ್ ಶಕ್ತಿ ಪ್ರದರ್ಶನ ವಿಧಾನಸಭೆ ಚುನಾವಣೆ ಇನ್ನು ಕ್ಯಾಂಪೇನ್ಗೆ ಕ್ವಿಕ್ ಸ್ಟಾರ್ಟ್ ಸಿಕ್ಕಿದೆ. ವಿಜಯ್ ಸ್ಟಾಲಿನ್ ನಾಮಿನೇಷನ್ ಶಕ್ತಿ ಪ್ರದರ್ಶನ ವಿಧಾನಸಭೆ ಚುನಾವಣೆ ಕ್ಯಾಂಪೇನ್ಗೆ ಕ್ವಿಕ್ ಸ್ಟಾರ್ಟ್. ತಮಿಳುನಾಡಿನ 234 ಕ್ಷೇತ್ರದಲ್ಲೂ ಟಿವಿಕೆ ಸ್ಪರ್ಧೆ. ನಾಮಪತ್ರ ಸಲ್ಲಿಕೆ ವೇಳೆ ಅಬ್ಬರಿಸಿದಂತಹ ಟಿವಿಕೆ ವಿಜಯ್. ತಿರುಚಿ ಪೂರ್ವ ಪೆರಂಬೂರು ಕ್ಷೇತ್ರದಿಂದ ಸ್ಪರ್ಧೆ. ಪೆರಂಪುರ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದಂತಹ ವಿಜಯ್. ಕೆಳತ್ತೂರು ಕ್ಷೇತ್ರದಿಂದ ಎಂಕೆ ಸ್ಟಾಲಿನ್ ಸ್ಪರ್ಧಿಸುತ್ತಿದ್ದಾರೆ. ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆಯಾಗಿದೆ. ತೆರೆದ ಜೀಪಿನಲ್ಲಿ ಮೆರವಣಿಗೆ ನಡೆಸಿ ಸಿಎಂ ಸ್ಟಾಲಿನ್ ನಾಮಪತ್ರ ಸಲ್ಲಿಸಿದ್ದಾರೆ. ರೋಡ್ ಶೋನಲ್ಲಿ ಸಾವಿರಾರು ಮಂದಿ ಭಾಗಿಯಾದರು. ರಂಗೇರಿದೆ ತಮಿಳುನಾಡು ವಿಧಾನಸಭಾ ಚುನಾವಣಾ ಪ್ರಚಾರ. ವಿಜಯ್ ಸ್ಟಾಲಿನ್ ನಾಮಿನೇಷನ್ ಶಕ್ತಿ ಪ್ರದರ್ಶನವಾಗಿದೆ. ವಿಧಾನಸಭೆ ಚುನಾವಣೆ ಕ್ಯಾಂಪೇನ್ಗೆ ಕಿಕ್ ಸ್ಟಾರ್ಟ್ ಸಿಕ್ಕಿದೆ. ತಮಿಳುನಾಡಿನ 234 ಕ್ಷೇತ್ರಗಳಲ್ಲೂ ಟಿವಿಕೆ ಸ್ಪರ್ಧಿಸ್ತಾ ಇದೆ. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಟಿವಿಕೆ ವಿಜಯ್ ಅಬ್ಬರಿಸಿದ್ದಾರೆ. ತಿರುಚಿ ಪೂರ್ವ ಪೆರಂಬೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪೆರಂಪುರ ಕ್ಷೇತ್ರದಿಂದ ವಿಜಯ್ ನಾಮಪತ್ರ ಸಲ್ಲಿಸಿದ್ರು. ಕೆಳತ್ತೂರು ಕ್ಷೇತ್ರದಿಂದ ಎಂಕೆ ಸ್ಟಾಲಿನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆಯಾಯಿತು. ತೆರೆದ ಜೀಪಿನಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಸಿಎಂ ಸ್ಟಾಲಿನ್ ನಾಮಪತ್ರ ಸಲ್ಲಿಸಿದ್ರು. ಸ್ಟಾಲಿನ್ ರೋಡ್ ಶೋದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಒಟ್ನಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಪ್ರಚಾರ ರಂಗೇರ್ತಾ ಇದೆ. ಅವರವರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ವಿಜಯ್ ಮತ್ತು ಸ್ಟಾಲಿನ್. ಇನ್ನೂರ 34 ಕ್ಷೇತ್ರದಲ್ಲಿ ಟಿವಿಕೆ ಸ್ಪರ್ಧೆ ಮಾಡ್ತಾ ಇದೆ. ನಾಮಪತ್ರ ಸಲ್ಲಿಕೆ ವೇಳೆ ಟಿವಿಕೆ ವಿಜಯ್ ಅಬ್ಬರಿಸಿದ್ರು. ತಿರುಚಿ ಪೂರ್ವದಿಂದ ಮತ್ತು ಪೆರಂಬೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪೆರಂಬೂರು ಕ್ಷೇತ್ರದಲ್ಲಿ ವಿಜಯ್ ನಾಮಪತ್ರ ಸಲ್ಲಿಸಿದ್ರು. ಕೆಳತ್ತೂರು ಕ್ಷೇತ್ರದಿಂದ ಎಂಕೆ ಸ್ಟಾಲಿನ್ ಸ್ಪರ್ಧೆ. ಹಾಗಾಗಿ ಶಕ್ತಿ ಪ್ರದರ್ಶನದಲ್ಲಿ ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆ ಆಯಿತು. ತೆರೆದ ಜೀಪಿನಲ್ಲಿ ಮೆರವಣಿಗೆ ನಡೆಸಿ ಸಿಎಂ ಸ್ಟಾಲಿನ್ ನಾಮಪತ್ರ ಸಲ್ಲಿಸಿದ್ರು. ಭಾಗಿಯಾದ್ರು ಸಾವಿರಾರು ಮಂದಿ ಇಂಥ ರೋಡ್ ಶೋನಲ್ಲಿ. ಸ್ಟಾಲಿನ್ ರೋಡ್ ಶೋನಲ್ಲಿ ಸಾವಿರಾರು ಮಂದಿ ಭಾಗಿಯಾದಂಥದ್ದು ಕಂಡುಬಂತು. ರಂಗೇರಿದೆ ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಪ್ರಚಾರ. ವಿಜಯ್ ಸ್ಟಾಲಿನ್ ನಾಮಿನೇಷನ್ ಶಕ್ತಿ ಪ್ರದರ್ಶನವಾಗಿ ಮೂಡಿದೆ. ಈಗ ನಾಮಪತ್ರ ಸಲ್ಲಿಸೋಕೆ ಟಿವಿಕೆ ಹಾಗೂ ಸಿಎಂ ಸ್ಟಾಲಿನ್ ಕೂಡ ಅದ್ಧೂರಿಯಾಗಿ ಮೆರವಣಿಗೆಯಲ್ಲಿ ತೆರೆದ ಜೀಪಿನಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕೆಳತ್ತೂರು ಕ್ಷೇತ್ರದಿಂದ ಎಂಕೆ ಸ್ಟಾಲಿನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆಯಾಯಿತು.